ಹಾಯ್ ಹಲೋ ಫ್ರೆಂಡ್ಸ್, ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಂಡೇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಸಂಡೇಲೆಲ್ಲ ಹೋಗಿದ್ವಿ, ಹಾಗೆಯೇ ಏನೇನು ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ನೋಡಿ, ನಮ್ಮ ಭಾವನ ಹಲ್ಲು ಹೋಗ್ಬಿಟ್ಟಿದೆ. ಅದು ಯಾಕೋ ಮುಂದೆ ಫಸ್ಟು ಹೋಗಿತ್ತು ಅಂತೇನೋ, ಚಿಕ್ಕದ್ರ ಆಟ ಆಡುವಾಗ ಹಲ್ಲು ಕಟ್ಸಿದ್ರಂತೆ, ಬಟ್ ಇವಾಗಿನ ಆಟಾಡ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ನೋಡಿ ನಾವು ನೆಗಾಡ್ತಾ ಇದ್ವಿ. ಹಲ್ಲೋಯ್ತು, ವಯಸ್ಸಾಯಿತು ಅಂತ, ಮುದುಕರಾದ್ರು ಅಂತೇಳಿ ನೆಗಾಡ್ತಾ ಇದ್ವಿ. ನಿಜವಾಗ್ಲೂ ಫ್ಯಾಮಿಲಿ ಎಂಜಾಯ್ಮೆಂಟೇ ಚೆಂದ, ಬಟ್ ಎಲ್ಲ ಸೇರಿದಾಗ ಖುಷಿನೇ ಬೇರೆ. ಸಣ್ಣ ಗ್ಲಾಸ್ ಯಾಕಕ್ಕ? ರಾಜೇಶ್ ಹೇಳ್ತಾರೆ, ರಾಜೇಶ್ ನಮಗೆ ನೈಟ್ ಕೇಳ್ತಿರಲ್ಲ ಕ್ವಶನ್, ಇದಕ್ಕೆ ಆನ್ಸರ್ ಹೇಳಿ. ಟೀಚರ್ ಕ್ಲಾಸಿಗೆ ಹೋಗುವಾಗ ಸನ್ ಗ್ಲಾಸಸ್ ಹಾಕೊಂಡು ಹೋಗ್ತಾರೆ. ಸನ್ ಯಾಕೆ? ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕ್ವಶನ್ ಕೇಳ್ದಲ್ಲಿ ಹೇಳಿ. ನನ್ನ ಗಂಡ ಕ್ವಶನ್ ಕೇಳ್ತವ್ರೆ, ಬರೀ ಯೋಚಿಸ್ಬೇಕಾ? ಸಿಂಪಲ್ ಆಗಿರ್ತದೆ, ಬಟ್ ಬಾವು ಗೊತ್ತಾ, ಟೀಚರು ಕ್ಲಾಸಿಗೆ ಹೋಗ್ಬೇಕಾರೆ ಸನ್ ಗ್ಲಾಸಸ್ ಹಾಕೋಯ್ತಾರಂತೆ. ಯಾಕೆ? ಸೊನ್ನೆ. ನಿನಗೆ ಗೊತ್ತೇನೆ ಆನ್ಸರು? ಟೀಚರ್ಸ್ ಕ್ಲಾಸಿಗೆ ಹೋಗ್ಬೇಕಾರೆ ಸನ್ ಗ್ಲಾಸ್ ಹಾಕೋತಾರಂತೆ. ಯಾಕೆ? ಸಣ್ಣ ಕಣ್ಣು ಹೊಡಿತಿರ್ತಾನಂತೆ. ಟೀಚರ್ ಕ್ಲಾಸಿಗೆ ಹೋಗುವಾಗ ಸಣ್ಣ ಗ್ಲಾಸ್ ಹಾಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾನು. ಸನ್ ಗ್ಲಾಸ್ ಹಾಕೊಂಡು ಹೋಗ್ತಾರೆ. ಯಾಕೆ? ಅದೇ ಸನ್ ಗ್ಲಾಸ್ ಬರುತ್ತೆ. ಸಣ್ಣ ಅಂದ್ರೆ ಮಗ, ಸಣ್ಣದು ಗ್ಲಾಸ್ ಅಂತ ಹೇಳಿ. ಹಾಗೆಯೇ ತಂಗಿನೂ ಮಕ್ಕಳಿಗೆಲ್ಲ ಸೀರೆ ಉಡಿಸ್ಕೊಂಡು ಹಾಗೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಯಾರಿಗಾದ್ರೂ ನಾವು ಹೋಗಿರೋಂಥ ದೇವಸ್ಥಾನ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾವ ದೇವಸ್ಥಾನ ಅಂತ ಹೇಳಿ ನೋಡ್ಕೊಂಡಿದ್ದೀರಿ. ಆಲ್ಮೋಸ್ಟು ಆಚೆ ಕೂಡ್ಗೆಯವರಿಗೆಲ್ಲ ಗೊತ್ತು, ಕೂಡ್ಗೆ ಕಣಿವೆ ಸೈಡ್ ಅವರಿಗೆ ಗೊತ್ತು. ನಾವು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು, ಹಾಗಾಗಿ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ನನ್ನ ಟೈಮ್ ಇತ್ತು ಅಂತ ಹೇಳಿ ನನ್ನ ತಂಗಿ ಮಕ್ಕಳು ವೇಲೆಲ್ಲ ಇಟ್ಕೊಂಡು ಸೀರೆ ಉಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಸರಿ ಒಂದು ಏಟ್ ಕೊಟ್ಟೆ, ನೋಡ್ತಾ ಇರಲಿಲ್ಲ, ತಿರುಗಿ ಬಾರೆ ಒಂದು ವಿಡಿಯೋ ಮಾಡೋಣ, ಸೆಲ್ಫಿ ಹಿಡಿತೀನಿ ಅಂತ. ಹಾಗಾಗಿ ನೋಡಲಿಲ್ಲ ಅಂತೇಳಿ ಒಂದು ಸರಿ ಕೊಟ್ಟಿದ್ದೀನಿ ಅಂದ್ಕೊಂಡು ನೋಡಿ ಹೇಗೆ ರಿಯಾಕ್ಷನ್ ಇದೆ ನೋಡಿ ನನ್ನ ತಂಗಿದು. ಇವಾಗ ಬರ್ತಾಳೆ ನೋಡಿ ಫೋರ್ಸ್ ಕೊಡೋಕ್ಕೆ. ಆಲ್ಮೋಸ್ಟ್ ಅವ್ರವ್ರ ಕೆಲಸದಲ್ಲಿ ಎಲ್ಲ ಬ್ಯುಸಿಯಾಗಿದ್ವಿ. ನಾವು ಹೊರಟಿದ್ದು ನೋಡಿ, ಮಕ್ಕಳು ನಮಗಿಂತ ಮುಂಚೆನೇ ಹೊರಟು ಹೋಗ್ತಾ ಇದ್ದಾರೆ. ಟೈಮ್ ಆಯಿತು ಅಂತೇಳಿ ಎಲ್ಲ ಹೊರಟ್ವಿ. ನೋಡಿ, ನಮ್ಮ ಸುಭಿಕ್ಷೆ ಈ ಥರ ರೆಡಿಯಾಗಿದ್ಲು, ನಾನು ಈ ಥರ ರೆಡಿಯಾಗಿದೆ. ಬಟ್ ಹೇರ್ನ ಬಿಟ್ಟಿರಲಿಲ್ಲ. ದೇವಸ್ಥಾನಕ್ಕೆ ಹೋಗೋದಲ್ಲ, ದೇವಸ್ಥಾನಕ್ಕೆ ಹೋಗುವಾಗ ಯಾವ ಥರ ಹೋಗಬೇಕು ಆ ಥರ ಹೋಗಬೇಕು ಅಂತ ಹಸ್ಬೆಂಡ್ ಬೈತಾ ಇರ್ತಾರೆ. ಹಾಗಾಗಿ ಕೂದಲೇನು ಹೇರ್ ಬಿಟ್ಟಿರಲಿಲ್ಲ. ಹಾಗೆ ನಮ್ಮ ಮನೆಯವ್ರು ಗಾಡಿ ತೆಗೆದ್ರು. ಮೈದ್ನ ಮತ್ತು ಭಾವ ಬೈಕಲ್ಲಿ ಬರ್ತೀವಿ, ನೀವೆಲ್ಲ ಹೋಗಿ ಕಾರಲ್ಲಿ ಅಂತ ಹೇಳಿದರು. ಸರಿ ಆಯಿತು ಅಂಥೇಳಿ ನಾವೆಲ್ಲ ಹೋಗೋಣ ಅಂತ ಇಟ್ವಿ. ಬಟ್ ಸಿಟೀಲಿ ಇರೋರಿಗೆ ಏನು ಅಂದರೆ ಕಸ ಎಸೆಯೋದು ತುಂಬ ಪ್ರಾಬ್ಲಮ್ಮು. ನೋಡಿ, ತಂಗಿ ಕೈಯಲ್ಲಿ ಕಸ ಇಟ್ಕೊಂಡಿದ್ದಾಳೆ, ಅದಕ್ಕೆ ಹೇಳ್ತಾ ಇದ್ಲು, ಒಳ್ಳೆ ತಿಂಡಿ ಇಟ್ಕೊಂಡಂಗೆ ಇಟ್ಕೊಂಡಿದ್ದೀನಿ ನೋಡು ಕಸನ ಅಂತ. ಸಿಟೀಲಿ ತುಂಬ ಪ್ರಾಬ್ಲಮ್ಮು, ಕಸ ಎಸೆಯೋದಾಗಿರ್ಬೋದು, ನೀರು ಏನೇ ಅದು ಸ್ವಲ್ಪ ಪ್ರಾಬ್ಲಮ್ಮೇ ಸಿಟಿ ಇರೋರಿಗೆ. ಹಳ್ಳಿ ಜೀವನ ಒಂಥರ ಚೆಂದ ಏನಾದ್ರೂ, ಹಳ್ಳೀಲಿ ಏನೂ ಅನಿಸಲ್ಲ. ನೋಡಿ, ಇಲ್ಲಿ ಕಸ ಇಟ್ಕೊಂಡಿದ್ವಿ. ಹೋಗೋದವ್ರಿಲ್ಲಿ ಅಲ್ಲಿ ಕಸದ ಗಾಡಿ ಹಾಕಿರ್ತಾರೆ, ಅಲ್ಲಿಗೆ ಹಾಕಿಬಿಟ್ಟು ಹೋಗೋಣ ಅಂತೇಳಿ ಹಾಕ್ಕೊಂಡ್ವಿ. ನೋಡಿ, ಬಂದ್ವಿ. ನಾವು ಬಂದಿದ್ದು ದಿವಸ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ಮುಗಿಸಿ ದೇವಸ್ಥಾನದಿಂದ ಬರ್ತಾಯಿದ್ರು. ತುಂಬಾ ಜನ ಇತ್ತು ದೇವಸ್ಥಾನದಲ್ಲಿ, ತುಂಬ ಅಂದರೆ ತುಂಬ ಜನ ಇತ್ತು. ಹತ್ತತ್ರ ಒಂದು 50-60 ಟೋಕನ್ ಕೊಟ್ಟಿದ್ದರು. ತುಂಬಾ ರಶ್ ಇತ್ತು. ಹಾಗಾಗಿ ನಮ್ಮದು ಟೋಕನ್ ನಂಬರು 23, 27, ಒಂದು 29 ಆದ್ದರಿಂದ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಕಡಿಮೆ ಬ್ರಿಡ್ಜಿಗೆ ಹೋಗ್ಬರೋಣ ಅಂತೇಳಿ ಹಸ್ಬೆಂಡ್ ಅಂದಿದ್ರು. ಯಾಕಂದರೆ ಯಾರು ಹೋಗಿರಲಿಲ್ಲ, ನಾವು ಅದೇ ಊರಲ್ಲಿ ಆ ಕಡೆನೇ ಇದ್ದು ಆಚೆ ತಿರುಗಾಡುವಾಗ ಒಂದು ಸಲನೂ ಹೋಗಿರಲಿಲ್ಲ. ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಮೈದ್ನ ಹಾಗೆ ಭಾವ ಬರಲಿಲ್ಲ, ಅವರು ಇಲ್ಲಿ ಟೋಕನ್ ಇತ್ತಲ್ಲ, ಹಾಗಾಗಿ ಅಲ್ಲೆಲ್ಲ ನೋಡ್ತಾ ನಿಂತಿದ್ದು. ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ.
ತುಂಬಾ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಾವೇನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಹೇಳ್ತಾರೆ ಅಂತ, ಬಟ್ ಚೆಂದ ಹೇಳಿದರು. ಅವರಿಗೆ ಯಾವುದೇ ದೇವ್ರು ಬಂದಿರಲಿಲ್ಲ, ಬಟ್ ಒಂದು ದೀಪ ಕಸಿ ದೀಪದ ಬೆಳಕಿಂದ ಹೇಳೋಂಥದ್ದವರು. ನಿಂಬೆಹಣ್ಣು ಮತ್ತು ಕವಡೆನ ಬಿಡಿಸ್ತಾರೆ ನಮ್ಮ ಜೊತೆ. ತುಂಬಾ ಚೆನ್ನಾಗಿತ್ತು. ನಾವು ಬಂದ್ವಿ ಕಣಿವೆ ಬ್ರಿಡ್ಜಿಗೆ. ನೋಡಿ, ಕಣಿವೆ ಬ್ರಿಡ್ಜ್ ಮೇಲಿಂದ ಕೆಳಗೆ ಫುಲ್ಲು ತೆಂಗಿನ ಗಿಡ, ಜೋಳ ಹಾಕಿ ಬೆಳೆ ಮಾಡಿದ್ದಾರೆ. ತುಂಬಾ ನೇಚರ್ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ, ಈಗ ಹೋಗ್ತಾ ಇದ್ದೀವಿ ನಾವು. ಹಸ್ಬೆಂಡ್ ಮುಂದೆ ಹೋಗ್ತಿದ್ರು. ಹಸ್ಬೆಂಡ್ ಎಲ್ಲ ಈಚೆ ಫಸ್ಟು ಕಾಲೇಜಿಗೆ ಹೋಗುವಾಗ ಎಲ್ಲ ತಿರುಗಾಡಿದಾರಂತೆ, ಬಟ್ ನಮಗೆಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾವು ಆಚೆ ರೋಡಲ್ಲಿ ಕೂಡ್ಗೆ ಕುಶಾಲನಗರ ಎಲ್ಲ ತಿರುಗಿದ್ವಿ, ಬಟ್ ನಾವು ಮೇಲೆ ಬ್ರಿಡ್ಜ್ ಮೇಲೆಲ್ಲ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ಫುಲ್ಲು ಕಾಡು ಬೆಳ್ದು ಕೂತಿತ್ತು. ಯಾಕೆಂದರೆ ಆಲ್ಮೋಸ್ಟ್ ಯಾರು ಮೇಲೆ ಬರೋದಿಲ್ಲಂತೆ, ಯಾಕೆಂದರೆ ಇವಾಗ ನೀರು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಾವು ಹೋಗೋಣ ಅಂತೇಳಿ ಹೊರಟ್ವಿ. ಮಕ್ಕಳನ್ನ ಬೇರೆ ಎತ್ಕೊಂಡಿದ್ವಿ, ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಬೇಕು. ನನಗೂ ಮೇಲೆ ನೀರಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಹೋದ್ಮೇಲೆ ಗೊತ್ತಾಯಿತು ಮೇಲೆ ನೀರು. ನಾನು ಬರೀ ಫುಲ್ ಬ್ರಿಡ್ಜು ಅದರೊಳಗೆ ನೆಟ್ಕೊಂಡು ಹೋಗೋದಷ್ಟೇ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಚೆನ್ನಾಗಿದೆ, ನೀರು ತುಂಬಾ ಹೋಗ್ತಾ ಇತ್ತು. ಹಾಗಾಗಿ ಮಕ್ಕಳನ್ನೆಲ್ಲ ಕ್ಲೀನಾಗಿ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ನಮ್ಮ ಅಕ್ಕನ ಹೇರು ಸಮೇತ ಬಂದಿದೆ. ಆಲ್ಮೋಸ್ಟ್ ತುಂಬಾ ಬಂದಿದೆ. ನಾವು ನೋಡಿ ತುಂಬ ಟೈಮ್ ಆಗಿತ್ತು ಅವಳನ್ನು. ನಾನು ಮತ್ತು ಅಕ್ಕನ ಮಗಳು ಒಂದು ಸೆಲ್ಫಿ ತಗೊಂಡು ಇನ್ನೆಲ್ಲರೂ ಮುಂದೆ ಹೋಗ್ತಾ ಇದ್ರು. ನಾವು ಅವಳು ಒಂದೊಂದು ಸೆಲ್ಫಿ ತಗೊಂಡು ವೀಡಿಯೋ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಹೋದ್ವಿ. ತಂಗಿ ಬೈತಾ ಇದ್ಲು, ಮೊಬೈಲ್ನ ಫಸ್ಟು ಬಿಟ್ಟು ಬಾ, ನೀನು ವೀಡಿಯೋ ಮಾಡೋದೇನು ಬೇಡ ಅಂತ ಹೇಳಿ ಬೈತಾ ಇದ್ಲು. ಹಸ್ಬೆಂಡು ಬೈತಾ ಇದ್ರು, ತಮಾಷೆ ಆಡಬೇಡಿ, ಮಕ್ಕಳನ್ನೆಲ್ಲ ಗಟ್ಟಿ ಕೈ ಇಟ್ಕೊಳ್ಳಿ ಅಂಥೇಳಿ. ನಮಗೂ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬಾ ಭಯ ಆಗ್ತಾಯಿತ್ತು, ಯಾಕೆಂದರೆ ಫುಲ್ಲು ವೈಬ್ರೇಷನ್ ಆಗ್ತಾಯಿತ್ತು. ಯಾಕೆಂದರೆ ಆ ಬ್ರಿಡ್ಜನ್ನು ಹೇಗೆ ಕಟ್ಟಿದ್ದಾರೆ ಅಂದರೆ ಆಚೆ ಈಚೆ ಫುಲ್ಲು ಬ್ರಿಡ್ಜು, ಮಧ್ಯದಲ್ಲಿ ಮಾತ್ರ ನೀರು. ಅದಕ್ಕೆ ನಾವೆಲ್ಲ ಮಾತಾಡ್ತಾ ಇದ್ವಿ, ಫುಲ್ಲು ಏನಿದು ಈ ಥರ ಕಟ್ಟಿದ್ದಾರೆ ಅಂತ. ಅದಕ್ಕೆ ಆ ಹಸ್ಬೆಂಡ್ ಹೇಳ್ತಾಯಿದ್ರು, ಇದೆಲ್ಲ ಹಳೆ ಬ್ರಿಡ್ಜ್ಗಳು ಏನೂ ಆಗೋದಿಲ್ಲ ಅಂತ ಹೇಳಿ. ನನ್ನ ತಂಗಿ ಬೈತಿದ್ದಾಳೆ ನೋಡಿ. ನಾನು ಇಟ್ಕೊಂಡಿದ್ದೀನಿ ನಡೀರವಳವ. ತುಂಬಾ ನೇಚರ್, ಸುತ್ತ ನೀರಿತ್ತು ನೋಡಿ, ಫುಲ್ಲು ನೀರಿದೆ, ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆದಷ್ಟು ವಿಡಿಯೋನ ಹಿಡಿದಿದ್ದೀನಿ. ಕಾರಲ್ಲಿ ಹಸ್ಬೆಂಡ್ ತಂಗಿ ಅಕ್ಕ ಎಲ್ಲ ಬೈತಾ ಇದ್ರು, ಬಾ ಸ್ವಲ್ಪ ಮಾಡಿಕೊಂಡು ವಿಡಿಯೋನ ಸಾಕು. ಮತ್ತು ಮಕ್ಕಳನ್ನೆಲ್ಲ ಒಬ್ರೊಬ್ರು ಕೈ ಇಟ್ಕೋಬೇಕು, ಎಲ್ಲರೂ ಕೈಯಲ್ಲೂ ಒಬ್ರೊಬ್ರು ಮಕ್ಕಳಿದ್ರು. ಇಟ್ಕೊಳಪ್ಪ ಮಗಳು, ನೀನು ಬೇಡ ಬಿಡು, ಇಟ್ಕೊಂಡಿದ್ದೀನಿ ನಾನು. ಲೇ ಗಟ್ಟಿ ಇಟ್ಕೊಳ್ಳೋನಮ್ಮ. ನೋಡಿ, ಇದೇ ರೋಡು, ಇದು ಕುಶಾಲನಗರ ರೋಡು. ಗಟ್ಟಿ ಇಟ್ಕೊಂಡೇ ನಿಂತಿದ್ದೀನಿ ನಿಧಾನ. ಕುಶಾಲನಗರ ಕಡೆ ಒಂದು ಹೋಗುತ್ತೆ, ಮತ್ತು ಹೆಬ್ಬಾಲೆ ಕಡೆ ಒಂದು ರೋಡ್ ಹೋಗುತ್ತೆ. ಅದರ ಒಳಗೆ ಒಂದು ಕುಶಾಲನಗರ ಸೈಡಿಂದ ಬರುವಾಗ ಲೆಫ್ಟ್ ಸೈಡಿಗೆ ಒಂದು ರೋಡ್ ಹೋಗುತ್ತೆ, ಅಲ್ಲಿ ದೇವಸ್ಥಾನ ಬಂದಿದ್ದು ನಾವು. ಅಲ್ಲಿಂದ ನೋಡಿ ಕಣಿವೆ ದೇವಸ್ಥಾನ ಕಾಣ್ತಾ ಇಲ್ಲ, ಗಿಡ ಮರಗಳ ಅಡ್ಡಾಗಿದೆ, ಅಲ್ಲಿರೋದೇ ಕಣಿವೆ ದೇವಸ್ಥಾನ. ಆಲ್ಮೋಸ್ಟ್ ಮದುವೆ ಎಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಚೆನ್ನಾಗಿ, ಮತ್ತು ತೇರೆಲ್ಲ ಎಳಿತಾರಂತೆ, ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿಲ್ಲ, ಚೆನ್ನಾಗಿರುತ್ತೆ. ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಹಸ್ಬೆಂಡ್ ಹೋಗಿದ್ದಾರೆ. ಎಲ್ಲರಿಗೂ ಫುಲ್ ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ತಿತ್ತು, ಏಕೆಂದರೆ ಬ್ರಿಡ್ಜು ಮೇಲಿದ್ವಿ ನಾವು, ಕೆಳಗೆಲ್ಲ ಫುಲ್ಲು ನೀರು, ಮತ್ತು ಅದ್ರ ಕೆಳಗಡೆ ಫುಲ್ಲು ಮೇನ್ ರೋಡ್ ಅದು. ನಾವು ಎಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ಎಲ್ಲರಿಗೂ ಫುಲ್ ಹೆದರಿಕೆ ಆಗಿತ್ತು. ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬಾ ಮೇಲಿಂದ. ಈ ಕ್ಯಾಮ್ರಾದಲ್ಲಿ ಅಷ್ಟು ನಾನು ಕ್ಲಿಯರಾಗಿ ಹಿಡ್ದಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ನೋಡಿ, ಎಲ್ಲರಿಗೂ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ದಂಗೆ ಬೈತಾ ಇದ್ರು, ಮೊಬೈಲ್ ಇಡು, ಮೊಬೈಲ್ ಕೆಳಗೆ ಬಿದ್ದೋದ್ರೆ ಏನು ಮಾಡ್ತೀಯ ನೀನು ಅಂತೆಲ್ಲ ಕೇಳ್ತಾ ಇದ್ಲು ತಂಗಿ. ಅದಕ್ಕೆ ಸುಮ್ಮನೆ ಇರು, ಮೊಬೈಲ್ನ ಗಟ್ಟಿ ಇಟ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೆ. ಗಟ್ಟಿ ಇಟ್ಕೊಂಡಿದ್ದೀನಿ, ಸುಮ್ಮನೆ ಇರೋದಕ್ಕೆ. ನೋಡಿ, ಅದು ಬಂದು ಅಲ್ಲೇ ಕಾಣಿಸ್ತಿದೆ ನೋಡಿ. ನಾವು ಸ್ವಲ್ಪ ಮುಂದೆ ಬಂದ್ವಿ, ಅಲ್ಲಿಂದ ದೇವಸ್ಥಾನ ಕಾಣಿಸ್ತಿದೆ, ಅದೇ ಕಡಿಮೆ ದೇವಸ್ಥಾನ. ನೋಡಿ, ಕೆಳಗೊಂದು ಬ್ರಿಡ್ಜ್ ಕಾಣ್ತಾ ಇದೆ, ಅಲ್ಲೆಲ್ಲ
ಆಲ್ಮೋಸ್ಟ್ ಎಲ್ಲ ತುಂಬ ಜನ ಈ ಥರ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಯಾಕಂದರೆ ನೀರು ತುಂಬ ಹೋಗ್ತಾ ಇತ್ತಲ್ಲ. ನಾವು ಮೇಲಿದ್ದೀವಿ, ಅದು ಕೆಳಗಿದೆ. ಕೆಳಗೊಂದು ಸೇತುವೆ ಇದೆ, ಅಲ್ಲಿ ಯಾವಾಗಲೂ ಕಳೆದ ವರ್ಷ ಅಂತೂ ಫುಲ್ಲು ಸೇತುವೆವರೆಗೂ ನೀರು ಬಂದುಬಿಟ್ಟಿತ್ತು. ಈ ಸಲ ಅಷ್ಟೇನಿಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ನಿಂತು ಫುಲ್ಲು ಬಿಡ್ಚು. ಹಾಗೆ ಹಸ್ಬೆಂಡಿಗೆ ಫೋನ್ ಬಂತು ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇದ್ರು. ನಾವು ಮಕ್ಕಳನ್ನ ಬರೀ ಮೇಂಟೈನ್ ಮಾಡೋದೇ ಆಯಿತು. ಯಾಕೆಂದರೆ ಈ ಕಡೆ ಒಬ್ಬರು ಹಿಡ್ಕೊಂಡ ತಕ್ಷಣ ಈ ಕಡೆ ಒಬ್ಬರು ಹೋಗೋದು. ಯಾಕೆಂದರೆ ಹುಷಾರಾಗಿರ್ಬೇಕಲ್ಲ, ಎಲ್ಲಿ ಹೋದ್ರೂ ನಾವು ತಮಾಷೆ ಮಾಡೋಕ್ಕೆ ಹೋಗಬಾರ್ದು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರೂ ಕಂಡಿರಲ್ಲ. ಹಾಗಾಗಿ ಮಕ್ಕಳು ಆಟ ಆಡೋ ಟೈಮಲ್ಲಿ ಹೇಗೆ ಆಟ ಆಡ್ತಾರೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ಇಟ್ಕೊಂಡು ಇದು ಮಾಡ್ತಾ ಇದ್ವಿ, ಇಟ್ಕೊಂಡು ಹೋಗ್ಬಿಡಿ ಅಂತ ಇದ್ವಿ. ಹಸ್ಬೆಂಡ್ ಫೋನ್ ಬಂದಿತ್ತು ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇದ್ರು. ನೋಡಿ ಹೇಗೆ ಫುಲ್ಲು ಕೆಳಗೆ ನೀರಿದೆ. ಸ್ವಲ್ಪ ಮಳೆ ಕಮ್ಮಿ ಆದ್ರಿಂದ ನೀರು ಇನ್ನು ಸ್ವಲ್ಪ ಕಮ್ಮಿನೇ ಕಾಣ್ತಾ ಇದೆ. ಬಟ್ ಮಳೆ ಜಾಸ್ತಿ ಇದ್ದರೆ ತುಂಬಾ ನೀರು ಕಾಣುತ್ತೆ. ಆ ಟೈಮಲ್ಲಿ ಯಾರನ್ನೂ ಮೇಲೆ ಬಿಡೋದಿಲ್ಲ. ನೋಡಿ ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ದೇವ್ರ ದರ್ಶನ ಟೈಮಲ್ಲಿ ಲೇಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಈಚೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನಾನು ಒಂದು 15 ಡೇಸ್ ಆಯಿತು ಯೂಟ್ಯೂಬ್ ಚಾನಲ್ ಆನ್ ಮಾಡಿ, ಬರೀ 50 ಮೆಂಬರ್ಸ್ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಫುಲ್ ನೋಡಿಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಮತ್ತು ಅಲ್ಲೆಲ್ಲ ಪಾರ್ಟಿ ಮಾಡ್ತಾ ಇದ್ರು ಹುಡುಗರು. ನಾನು ಇಲ್ಲಿ ಬರ್ತಿರೋದೇ ಫಸ್ಟ್ ಟೈಮ್. ಎಲ್ಲ ಸೇರಿದೆಲ್ಲ ನೋಡಿಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.